ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ವೆಲ್ಕಮ್. ಸೊ ಇದು ಬಂದು ಡೇ 10 ಆಗಿರುತ್ತೆ, ಹಾಗೆ ಫ್ರೈಡೇ ದಿನದ ಬ್ಲಾಗ್ ಇದು. ಸೊ ಇವತ್ತು ಬಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೆಳಗ್ಗೆನೇ ತಮ್ಲೈನ್ ನೋಡೇ ನಿಮಗೆ ಗೊತ್ತಾಗಿರುತ್ತೆ ಏನಾಯಿತು ಅಂತ. ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ನಾನು, ಯಾಕಾಯಿತು, ಹೆಂಗಾಯಿತು, ಏನು ಎತ್ತ ಎಲ್ಲವೂ ಕೂಡ. ಸೊ ಅದೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಇವತ್ತಿನ ವೆಯ್ಟ್ ನೀವು ನೋಡೋದಾದರೆ 73 kg 350 ಗ್ರಾಮ್ ಆಗಿತ್ತು. ಸೊ ವೆಯ್ಟ್ ಸ್ಟಕ್ ಆಗಿದೆ. ಹಾಗೆಯೇ ಈ ವಾರ ಪೂರ್ತಿ ನಾನು ಹೇಳ್ದಾಗೆ ಬರೀ ರೈಸೇ ಆಗ್ತಾಯಿದೆ ಕೂಡ. ಸೊ ನಾನು ಏನಿಲ್ಲ ಅಂದರೂ ಒಂದು 2-3 ಸಲ ಚೆಕ್ ಮಾಡಿ ನೋಡ್ತೀನಿ. ನೋಡಿದ್ರೆ 68 ಬಂತು. ಕಾಯ್ತಾ ಇದ್ದೀನಿ ನಾನಂತೂ 68 ಈ ರೀತಿಯಾಗಿ ಯಾವಾಗ ಬರ್ತೀನೋ ಅಂತ. ಸೊ ನೋಡೋಣ, ಆ ದಿನವೂ ಬರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ಓದೋದಿತ್ತು, ಫ್ರೈಡೇ ಆಗಿರೋದ್ರಿಂದ ಫಿಸಿಕ್ಸ್ UT ಕೊಡ್ತೀನಿ ಅಂತ ಹೇಳಿದರು. ನಾನು ಮುಂಚೆನೇ ಸ್ವಲ್ಪ ಓದ್ಕೊಂಡಿದ್ದೆ, ಬಟ್ ಸ್ಟಿಲ್ ಒಂದ್ಸಲ ರಿವೈಸ್ ಮಾಡ್ಕೋತಾ ಇದ್ದೆ. ಹಾಗೆ ನೋಡಿರ್ಬೋದು ನೀವು, ಇಲ್ಲಿ 72 ಅಂತ ಕೂಡ ತೋರಿಸ್ತು, ಬಟ್ ಯಾವುದು ಫೈನಲ್ ಆಗಿ ತೋರಿಸುತ್ತೆ ಅದನ್ನು ನಾನು ಕನ್ಸಿಡರ್ ಮಾಡ್ತೀನಿ. ಸೊ ವೆಯ್ಟೆಲ್ಲ ಚೆಕ್ ಮಾಡಾದಮೇಲೆ ಫಸ್ಟಿಗೆ ನಾನು ವೆಯ್ಟ್ ಚೆಕ್ ಮಾಡೋದಿಲ್ಲ, ಬಟ್ ಸ್ವಲ್ಪ ಹೊತ್ತು ಆದಮೇಲೆ ಖಾಲಿ ಹೊಟ್ಟೆಲಿ ಚೆಕ್ ಮಾಡೋದು ನಾನು. ಇದಾಗೆ ಫಿಸಿಕ್ಸ್ ಓದ್ಕೋತಾ ಇದ್ದೆ. ಹಾಗೆಯೇ ಮ್ಯಾಥ್ಸ್ ಒಂದು ಬರೆಯೋದಿತ್ತು, ಸಮ್ಮು, ಅದನ್ನು ಬರೆದೆ. ಹಾಗೆ ಬನ್ನು ಮತ್ತು ಹಾಲು ತೊಗೊಬಂದಿದ್ರು. ಜೊತೆಗೆ ಇವತ್ತು ನಮ್ಮ ಅಕ್ಕಂಗೆ ಗ್ರ್ಯಾಜುಯೇಷನ್ ಡೇ ಇತ್ತು. ಅವರು ಓದಿರೋದು ಬಂದು BCom ಓದಿದ್ದಾರೆ. ಸದ್ಯಕ್ಕೆ ಅವರೇನು ಸ್ಟಡೀಸ್ನ ಕಂಟಿನ್ಯೂ ಮಾಡ್ತಾ ಇಲ್ಲ. ಹೌದು, ಈಗೇನು ಗ್ರ್ಯಾಜುಯೇಷನ್ ಡೇ ಆಲ್ರೆಡಿ ಎಕ್ಸಾಮ್ ಮುಗ್ದು 6th ಸೆಮ್ ಫೈನಲ್ ರಿಸಲ್ಟ್ ಕೂಡ ಬಂದಿದೆ. ಬಟ್ ಅವ್ರ ಕಾಲೇಜಲ್ಲಿ ಎಕ್ಸಾಮ್ ಮುಗ್ದಾದ್ಮೇಲೆ ಗ್ರ್ಯಾಜುಯೇಷನ್ ಡೇ ಮಾಡ್ತಾರೆ. ಹಾಗೆಯೇ ಅವ್ರ ಕಾಲೇಜ್ ಕೂಡ ಚೆನ್ನಾಗಿದೆ ಸ್ವಲ್ಪ, ಬಟ್ ಅಲ್ಲಿ ಕಾಮರ್ಸ್ ಅಷ್ಟೇ ಇರೋದು, ಸೈನ್ಸ್ ಇಲ್ಲ. ಇಫ್ ಇನ್ ಕೇಸ್ ಸೈನ್ಸ್ ಇದ್ದಿದ್ರೆ ನನ್ನನ್ನು ಕೂಡ ಅಲ್ಲೇ ಜಾಯಿನ್ ಮಾಡಿಸಿರ್ತಿದ್ರು. ತುಂಬ ಗ್ರ್ಯಾಂಡಾಗಿ ಗ್ರ್ಯಾಜುಯೇಷನ್ ಡೇ ಮಾಡಿದ್ರು. ಸೊ ಅದಕ್ಕೋಸ್ಕರ ನಾನೇ ಇವತ್ತು ಟಿಫನ್ ಪ್ರಿಪೇರ್ ಮಾಡ್ತಿದ್ದೆ. ಇದು ಪುಳಿಯೋಗರೆ ಮಾಡಿದ್ದು ನಾನು. ಈ ರೀತಿಯಾಗಿ ನನಗೆ ಇದು ಮಾಡ್ಬೇಕಾದ್ರೆ ಏನು ನೆನಪಾಗ್ತಿತ್ತು ಗೊತ್ತಾ, ನಾನು ಚಿಕ್ಕವಳಿರ್ಬೇಕಾರೆ ಅಂದರೆ 2nd ಸ್ಟ್ಯಾಂಡರ್ಡಲ್ಲಿದ್ದಾಗ ಸೊ ನಮ್ಮಪ್ಪ ಊಟ ತಂದು ಕೊಡ್ತಿದ್ರು. ಆವಾಗ ನಮ್ಮದು ಶಾಪೆಲ್ಲ ಇತ್ತು ಆಯಿತಾ. ಸೊ ಲೇಟ್ ಆಗ್ತಿತ್ತು ಟಿಫನ್ ಪ್ರಿಪೇರ್ ಮಾಡೋಕ್ಕೆ ಅಂದ್ಬಿಟ್ಟು ಆಮೇಲೆ ತಂದು ಕೊಡ್ತಿದ್ರು. ಸ್ನ್ಯಾಕ್ಸ್ ಟೈಮ್ ಅಂತ ಎಲ್ಲವೂ ಇತ್ತು ನನಗೆ ಹಳೆ ಸ್ಕೂಲಲ್ಲಿ. ಸೊ ಆ ಸ್ಕೂಲಲ್ಲಿ ತಂದು ಕೊಡ್ತಿದ್ರು. ಇದೇ ರೀತಿಯಾಗಿ ಪುಳಿಯೋಗರೆ ತೊಗೊಂಬಂದು ಕೊಡ್ತಿದ್ರು. ಅದ್ರ ಮೇಲೆ ಸೌತೆಕಾಯಿ ಇಟ್ಟಿರ್ತಿದ್ರು. ಆವಾಗ ಅದು ಫ್ರೇಗ್ರೆನ್ಸ್ ಹೆಂಗೆ ಬರ್ತಿತ್ತು ಗೊತ್ತಾ, ಎಳೆ ಸೌತೆಕಾಯಿ. ಮತ್ತು ಈ ರೀತಿಯಾಗಿ ಪುಳಿಯೋಗರೆ, ಇದು ನಾರ್ಮಲ್ ಪುಳಿಯೋಗರೆ ಅಲ್ಲ, ಗೊಜ್ಜು ಟೈಪಲ್ಲಿ ಮಾಡೋದಲ್ಲ. ಈರುಳ್ಳಿ ಮೆಣಸಿನ್ಕಾಯಿ ಈ ರೀತಿ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಅದಕ್ಕೆ ಪುಳಿಯೋಗರೆ ಪೌಡರ್ ಏನಿರುತ್ತೆ ಅದು ಹಾಕ್ಬಿಟ್ಟು ಉಪ್ಪು ಆ ರೀತಿಯಾಗಿ ಹಾಕೋದು. ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಅನ್ನ ಅಂದರೆ ಅನ್ನದ ಜೊತೆಗೆ ಗೊಜ್ಜೆಲ್ಲ ಮಿಕ್ಸ್ ಮಾಡಿದ್ರೆ, ಅಂದರೆ ಫ್ರೈ ಮಾಡಿರೋದು ಸಖತ್ತಾಗಿರುತ್ತೆ. ಇದ್ರ ಮುಂದೆ ಏನೇನು ಅಲ್ಲ. ಬಾಯಿ ಕೆಟ್ಟಿದ್ರೆ ಏನು ತಿಂದ್ರೂ ಇಷ್ಟ ಆಗ್ತಾಯಿಲ್ಲ ಅಂದರೆ ನೀವು ಈ ರೆಸಿಪಿನ ಟ್ರೈ ಮಾಡಿ. ಆ್ಯಂಡ್ ನಾನು ಈ ರೆಸಿಪಿದು ಏನು ವಿಡಿಯೋ ಮಾಡ್ಕೊಳ್ಳಲಿಲ್ಲ. ಸೊ ಹೇಳಿದ್ನಲ್ಲ ಅಷ್ಟೇ, ಈರುಳ್ಳಿ ಮೆಣಸಿನ್ಕಾಯಿ ಇದೆಲ್ಲ ಫ್ರೈ ಮಾಡಿ ಪೌಡರ್ ಹಾಕೋದು ಅಷ್ಟೇ. ಚೆನ್ನಾಗಿತ್ತು. ಸೊ ಇನ್ನು ಇದು ಈವ್ನಿಂಗ್ ವ್ಲಾಗು. ಸೊ ಇವತ್ತು ಏನಕ್ಕೆ ಬಸ್ ಲೇಟ್ ಸೊ ಏನಕ್ಕೆ ಆ ರೀತಿಯಾಗಿ ಆಯಿತು ಅಂದರೆ, ಏನಂದರೆ ಇವತ್ತು ಬಸ್ಸು ಲೇಟ್ ಆಯಿತು ಆಯಿತಾ. ಸೊ ಈ ಬಸ್ಗಳವರು ಏನು ಮಾಡ್ತಾರೆ ಅಂದರೆ ಕಾಂಪಿಟೇಷನ್ ಮಾಡ್ತಾರೆ. ಸೊ ಅವ್ರಿಗೇನು ಲೈಕ್ ಚಿಕ್ಕ ಮಕ್ಳ ಥರ ಆಡ್ತಿರ್ತಾರೆ ಬಸ್ ಡ್ರೈವರ್ಸ್ಗಳೆಲ್ಲರೂ ಕೂಡ. ಏನಂದರೆ ಬಸ್ನ ಓವರ್ಟೇಕ್ ಮಾಡೋದು ಆಯಿತಾ. ನಾನು ತುಂಬ ಜನ ನೋಡಿದ್ದೀನಿ, ಯಾವ ಬಸ್ಸು ಕೂಡ ಸಿಂಗಲಾಗಿ ಬರೋದೇ ಇಲ್ಲ. ಒಂದು ಬಸ್ಸು ಹಿಂದೆ ಇರುತ್ತೆ ಅಥವಾ ಇನ್ನೊಂದು ಬಸ್ 3 ಇರುತ್ತೆ. ಒಟ್ಟೊಟ್ಟಿಗೆ ಬಂದರೆ 5-6 ಬಸ್ ಬರುತ್ತೆ, 2-3 ಬಸ್ ಬರುತ್ತೆ. ಸಿಂಗಲ್ ಬಸ್ ಯಾವುದೂ ಬರೋಲ್ಲ. ಸೊ ಒಂದು 8:30ಗೆ ಅನ್ಕೋತೀನಿ, ಹಾಗೇನೋ ಹೋಗಿದ್ದು, ನೆನಪಿಲ್ಲ ನನಗೆ. ಸೊ ಹೋಗಿದ್ವಿ. ಬಸ್ಗಳು 1ರಿಂದ 1 ಬರ್ತಿತ್ತು. ಬಟ್ ಏನು ಮಾಡ್ತಾರೆ, ಬಸ್ ಸ್ಟಾಪ್ ಎಲ್ಲೋ ಇರುತ್ತೆ, ಅವ್ರು ತೊಗೊಂಡೋಗಿ ಒಬ್ಬರು ನೋಡಿದ್ರೆ ಮುಂದೆ ನಿಲ್ಲಿಸ್ತಾರೆ, ಇನ್ನೊಬ್ಬರು ನೋಡಿದ್ರೆ ಹಿಂದೆ ನಿಲ್ಲಿಸ್ತಾರೆ. ಈ ರೀತಿಯಾಗುತ್ತೆ. ಬಸ್ಗಳದ್ದೇ ದೊಡ್ಡ ಪ್ರಾಬ್ಲಮ್ ಆಯಿತಾ. ಸೊ ನಾನು ಒಂದು ಬಸ್ಗೆ ಹತ್ತಕ್ಕೆ ಹೋದೆ. ನಮ್ಮಪ್ಪ ಆ ಬಸ್ ರಶ್ ಇದೆ, ಇನ್ನೊಂದು ಬಸ್ ಬರ್ತಿದೆ ಬಿಡು, ಅದಕ್ಕೆ ಹತ್ತೀವಿ ಅಂದರು. ಸೊ ಆ ಬಸ್ ಹತ್ತಕ್ಕೆ ಹೋದೆ. ನಾನು ಆ ಬಸ್ ಹತ್ತಿದ್ರೆ ಸರಿ ಹೋಗ್ತಿತ್ತು. ನಮ್ಮಪ್ಪ ಹಾಗೆ ಹೇಳಿದ್ರಲ್ಲ, ಸೊ ಅವರು ಅಷ್ಟೇ, ಅದು ರಶ್ ಇತ್ತು ಬೇರೆ, ಇನ್ನೇನು ಅದರಿಂದ ಇನ್ನೊಂದು ಬಸ್ ಆಯ್ತಲ್ಲ ಅದಕ್ಕೆ ಹತ್ತಿದ್ರೆ ಆಯಿತು ಬಿಡು ಅಂತ ಅವ್ರು ಹೇಳಿದ್ರು. ಬಟ್ ಅವ್ರಿಗೇನು ಗೊತ್ತಿರಲಿಲ್ಲ ಅಲ್ವಾ ಹೀಗಾಗುತ್ತೆ ಏನು ಅಂತ. ಸೊ ಏನಾಯಿತು ಅಂದರೆ, ಅದೇ ಹೇಳಿದ್ನಲ್ಲ, ಒಬ್ಬರು ಹೋಗಿ ಮುಂದೆ ನಿಲ್ಲಿಸ್ತಾರೆ, ಇನ್ನೊಬ್ಬರು ಹಿಂದೆ, ಈ ರೀತಿಯಾಗಿ 8:40 ಆಗೋಯಿತು. ಸೊ ಅಟ್ ಲಾಸ್ಟ್ ಯಾವುದೋ ಒಂದು G7 ಬಸ್ ಅನ್ಕೋತೀನಿ, G7 ಯಾವುದೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಎಲೆಕ್ಟ್ರಿಕ್ ಬಸ್ ಅಲ್ಲ,
ಹಳೇ ಬಸ್ಸು 8:40ಗೆ ನಾನು ಬಸ್ ಹತ್ತಿದ್ದು. ನಾನು 8:40 ಅಷ್ಟರಲ್ಲಿ ಬಸ್ ಸ್ಟಾಪಲ್ಲಿ ಇರಬೇಕು. ಅಂದರೆ ನಮ್ಮ ಕಾಲೇಜ್ಗೆ ಹೋಗೋ ಬಸ್ ಸ್ಟಾಪ್ ಇದೆಯಲ್ಲ, ಆ ಬಸ್ ಸ್ಟಾಪಲ್ಲಿ ಇರಬೇಕು. ನಾನು 8:40ಗೆ ಬಸ್ ಹತ್ತಿದ್ರೆ 20 ನಿಮಿಷದಲ್ಲಿ ನಾನು ಹೋಗೋಕ್ಕಾಗುತ್ತಾ? ಅದು ಇದು ಬೇರೆ ಹಳೇ ಬಸ್ಸು, ಎಷ್ಟು ನಿಧಾನಕ್ಕೆ ಹೋಗ್ತಿತ್ತು. ಆ್ಯಂಡ್ ನಮ್ಮಪ್ಪ ಕೂಡ ತುಂಬ ಟೆನ್ಷನ್ ಆಗಿಬಿಟ್ರು, ಬಸ್ಸವ್ರ ಮೇಲೆಲ್ಲ ಕೋಪ ಮಾಡ್ಕೋತಾ ಇದ್ದರು. ನಾನು ಹೋದಾಗ ಬಸ್ ಸ್ಟಾಪ್ಗೆ ಅಷ್ಟೊಂದು ಜನ ಇರಲಿಲ್ಲ. ಆಮೇಲೆ ಟೈಮ್ ಆಗ್ತಾ ಜನಗಳು ಜಾಸ್ತಿ ಬರ್ತಾರೆ, ಕಾಲೇಜ್ಗೆ ಹೋಗೋರು, ವರ್ಕಿಗೆ ಹೋಗೋರು, ಈ ರೀತಿಯಾಗಿ ಎಲ್ಲವೂ ಕೂಡ. ಸೊ ನಮ್ಮಪ್ಪನೂ ಟೆನ್ಷನ್ ಆಗಿಬಿಟ್ರು. ಆಮೇಲೆ ಬಂದಿದ್ದ ಬಸ್ಗೆ ಹತ್ಬಿಟ್ಟೆ. ಸೊ ಆ ರೀತಿಯಾಗಿತ್ತು ಅವತ್ತಿನ ಸಿಚುವೇಶನ್. ಹಾಗೆ ಅವತ್ತು ಮಾರ್ನಿಂಗ್ ಮಳೆ ಕೂಡ ಬರ್ತಿತ್ತು ಆಯಿತಾ. ನಾನು 8:40 ಇನ್ನು ಬಸ್ ಹತ್ತಿದೆ. ಅವ್ರು ತುಂಬ ನಿಧಾನಕ್ಕೆ ಹೋಗ್ತಿದ್ರು. ಇನ್ನು 8:40 ಅಂದರೆ ಎಲ್ಲರೂ ಕಾಲೇಜ್ಗೆ, ಸ್ಕೂಲ್ಗೆ ಗಾಡೀಲಿ ಕೂಡ ಹೋಗ್ತಿರ್ತಾರೆ ಅಲ್ವಾ, ಅಂದರೆ ಚಿಲ್ಡ್ರನ್ಸ್ನೆಲ್ಲ ಡ್ರಾಪ್ ಮಾಡೋ ಥರ. ಆ್ಯಂಡ್ ಈಗಂತೂ ಸ್ಟಾಪ್ಗೂ ಸಿಗ್ನಲ್ಸ್ಗಳು ಹಾಕ್ಬಿಟ್ಟಿದ್ದಾರೆ, ಸೊ ದಟ್ ಸಿಗ್ನಲ್ ಬೀಳ್ತಾನೆ ಇರುತ್ತೆ. ವಾಚ್ ನೋಡ್ಕೋತೀನಿ. ವಾಚ್ ಏನಂದರೆ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಸೊ ಆನ್ ಮಾಡ್ತೀನಿ. ಸ್ವಿಚ್ ಆಫ್ ಆದಮೇಲೆ ಆನ್ ಮಾಡಿದ್ರೆ ವಾಚು. ಸೊ ಇವತ್ತಿನ ಸ್ಟೆಪ್ಸ್ ಬಂದು 3774 ನೋಡಿದ್ರಲ್ಲ. ಸೊ ಟೈಮ್ ಬಂದು 6:34 ಆಗಿತ್ತು ಅಂತ ತೋರಿಸ್ತಾ ಇದ್ದೀನಿ. ಸೊ ನನಗೆ ಟೈಮ್ ನೋಡ್ಕೊಳ್ಳೋಕ್ಕೂ ಆಗ್ತಿಲ್ಲ. ಇನ್ನು ಮುಂದೆ ಇರೋರನ್ನ ನಾನು ಕೇಳೋಣ ಅಂದರೆ ಸೊ ನನಗೆ ಕೇಳೋಕ್ಕಾಗಲ್ಲ ಆ ರೀತಿಯಾಗೆಲ್ಲ. ನನಗೆ ಯಾರಾದ್ರು ನನ್ನ ಬಳಿ ಟೈಮ್ ಕೇಳಿದ್ರೆ ನಾನು ಹೇಳ್ಬಿಡ್ತೀನಿ. ಆದರೆ ನಾನು ಬೇರೆಯವ್ರ ಹತ್ರ ಕೇಳೋಕ್ಕೆ ಒಂದು ಸ್ವಲ್ಪ ನನಗೆ ಒಂಥರ ಶೈ ಆಗುತ್ತೆ. ಆ್ಯಂಡ್ ಏನು ಅಂದ್ಕೊಬಿಡ್ತಾರೋ ಏನೋ, ಟೈಮ್ ಕೇಳಿದ್ರೆ ಯಾರೂ ಏನೂ ಅಂದ್ಕೊಳ್ಳಲ್ಲ. ಬಟ್ ನಾನು ಇರೋದು ಹಾಗೆ, ನನ್ನ ಕ್ಯಾರೆಕ್ಟರ್ ಇರೋದು ಹಾಗೆ. ಸೊ ಅವ್ರನ್ನೂ ಕೇಳೋಕ್ಕಾಗ್ತಿಲ್ಲ. ಇಷ್ಟು ಒಂಥರ ಗೊತ್ತಾ. ಸೊ ನಮ್ಮ ಕಾಲೇಜಲ್ಲಿ ಏನೂ ಮಾಡಲ್ಲ ಲೇಟಾಗಿ ಹೋದರೆ. ಬಟ್ ಸ್ಟಿಲ್ ನನಗೆ ಆ್ಯಂಡ್ ಫಸ್ಟ್ ಪೀರಿಯಡ್ ಇದ್ದಿದ್ದೆ ಫಿಸಿಕ್ಸು, ಆ್ಯಂಡ್ ಫಿಸಿಕ್ಸ್ UT ಕೂಡ ಇತ್ತು. ಸೊ ಆ್ಯಂಡ್ ನನಗೆ ಅದಕ್ಕೆಲ್ಲದಕ್ಕಿಂತ ಏನು ಟೆನ್ಷನ್ ಗೊತ್ತಾ, ಇನ್ನು ನಾನು ಬಸ್ಸಲ್ಲೇ ಇದ್ದೀನಿ. ಇನ್ನು ನಾನು ಆ ಸ್ಟಾಪ್ಗೆ ಹೋಗಿ, ಆ ಸ್ಟಾಪಿಂದ ನಾನು ಕಾಲೇಜಿಗೆ ನಡ್ಕೊಂಡು ಹೋಗಿ ಆಮೇಲೆ 4 ಫ್ಲೋರ್ ಹತ್ತಬೇಕು. ಸೊ ಈ ರೀತಿಯಾಗೆಲ್ಲ ಟೆನ್ಷನ್ ಇತ್ತು. ಆದ್ರೂ ಮನ್ಸು ಮಾಡಿ ನನ್ನ ಮುಂದೆ ಒಬ್ಬರು ಆಂಟಿ ಇದ್ದರು, ಅವ್ರನ್ನ ಕೇಳಿದೆ ಟೈಮ್ ಎಷ್ಟಾಯಿತು ಅಂತ. ಅವರು 8:53 ಅಂತವ್ರು. ಯಪ್ಪ, ನಾನು ಇನ್ನು ಯಾವಾಗ ಬಸ್ ಸ್ಟಾಪ್ಗೆ ಹೋಗೋದು, ಏನು ಫುಲ್ ಟೆನ್ಷನ್ ಆಗೋಯಿತು. ಇನ್ನೇನು ಮಾಡೋದು ಹೇಳಿದೆ. ಇನ್ನು ನನಗೆ ಟೈಮಲ್ಲಿ ವಾಚ್ ಕೂಡ ಇಲ್ಲ. ನಿಜ, ನಾನು ಯಾವತ್ತೂ ಕೂಡ ಓಡ್ಕೊಂಡು ಕಾಲೇಜ್ಗೆ ಹೋದೋಳೆ ಅಲ್ಲ. ಇನ್ನು ನಮ್ಮ ಕಾಲೇಜಲ್ಲಿ ಬಯೋದು ಇಲ್ಲ. ಬಟ್ ನಾನು ಹೇಳಿದ್ನಲ್ಲ ಫಸ್ಟ್ ಪೀರಿಯಡ್ ಫಿಸಿಕ್ಸ್ ಇತ್ತು. ಆ್ಯಂಡ್ ನನಗೇನಂದರೆ ಸೊ ನನಗೆ ಯಾರು ಏನೂ ಅನ್ನಬಾರ್ದು, ನಂಗೆ ಅದು ಇಷ್ಟ ಆಗೋಲ್ಲ. ಆ್ಯಂಡ್ ಏನಂದರೆ ನಮ್ಮ ಕಾಲೇಜಲ್ಲಿ ಇನ್ನೊಂದು ರೂಲ್ಸು, 9-10 ಅಷ್ಟೊತ್ತಿಗೆ ಬಂದಿಲ್ಲ ಅಂದರೆ ಶೆಲ್ಟರ್ ಹಾಕಿಬಿಡ್ತಾರೆ. ಬಟ್ ಆಮೇಲೆ ಆಮೇಲೆ ಬಿಡ್ತಾರೆ, ಆದರೆ ಏನಾದ್ರು ಪನಿಷ್ಮೆಂಟ್ ಕೊಡ್ತಾರೆ. ಸೊ ನಾನು ಯಾವತ್ತೂ ಲೇಟಾಗಿ ಬಂದಿರಲಿಲ್ಲ. ಆ್ಯಂಡ್ ಮೊದಲು ಈ ರೂಲ್ಸ್ ಇರಲಿಲ್ಲ. ಹೊಸ ಕಾಲೇಜಿಗೆ ಬಂದಮೇಲೆ ಈ ರೀತಿಯಾಗೆಲ್ಲ ರೂಲ್ಸ್ ಮಾಡ್ತಾ ಇದ್ದಾರೆ. ಸೊ ನಾನು ಓಡ್ಕೊಂಡು ಹೋದೆ ಹೆಂಗೋ. ಸೊ ಅಲ್ಲಿ ಒಂದು ಹಳ್ಳಿ ಮರ ಇದ್ದ, ಅಲ್ಲಿ ಬೇರೆ ರೋಡ್ ದಾಟಬೇಕು. ಸೊ ಹೇಗಂದರೆ ಅಲ್ಲಿ ಗೊತ್ತಾಗಲ್ಲ, ಅಂದರೆ ನಾನು ನಿಮ್ಗೆ ಹೇಳೋದು ಅರ್ಥ ಆಗೋಲ್ಲ ಅದು ಯಾವ ರೀತಿಯಾಗಿರುತ್ತೆ ರೋಡು ಅಂತ. ಸೊ ಈ ಕಡೆನೂ ಬರ್ತಿರ್ತಾರೆ, ಆ ಕಡೆನೂ ಬರ್ತಿರ್ತಾರೆ. ನಾನು ನೋಡಿದೆ. ಸೊ ನಾನು ನಿಂತ್ಕೊಳ್ಳೋಕೆ ಟೈಮೂ ಇರಲಿಲ್ಲ ಆಯಿತಾ. ಸೊ ಹೊರಟೆ. ಸೊ ಎಲ್ಲ ಕಡೆ ನೋಡಿದೆ, ಯಾವ ಕಡೆನೂ ಗಾಡಿ ಬರ್ತಿರ್ಲಿಲ್ಲ. ನಾನು ಹೇಳಿದ್ನಲ್ಲ, ಅವ್ರು ಯಾವ ಕಡೆಯಿಂದನೂ ಬರ್ಬೋದು, ಸಡನ್ನಾಗಿ ಗೊತ್ತಾಗಲ್ಲ. ಸೊ ಒಂದು ಕಾರ್ ಬಂದುಬಿಡ್ತು, ನಾನು ಹೋಗ್ಬಿಟ್ಟೆ. ಸೊ ನಾನು ಸಾರಿ ಹೇಳಿದೆ, ಬಟ್ ಅವ್ರಿಗೆ ಕೇಳಿಸ್ಲಿಲ್ಲ. ನಾನು ಬೇರೆ ಟೆನ್ಷನ್ ಆಗಿದ್ನಲ್ಲ, ನಾನು ಹೇಳಿದ್ದು ನನಗೆ ಕೇಳಿಸ್ಕೊಂತು, ಅವ್ರಿಗೆ ಕೇಳಿಸ್ಲಿಲ್ಲ. ಅವರು ಸ್ವಲ್ಪ ರಿಚ್ ಇದ್ದರು ಅನಿಸುತ್ತೆ. ಸ್ವಲ್ಪ ಅಂದರೆ ಅಲ್ಲಿ ಜೆಂಟ್ಸ್ ಇದ್ದಿದ್ದು ಆ ಕಾರಲ್ಲಿ. ಫ್ರಂಟಲ್ಲಿ ಇಬ್ಬರು ಇದ್ದರು, ಅಂದರೆ ಒಬ್ಬರು ಡ್ರೈವರು, ಅವ್ರ ಪಕ್ಕ ಇನ್ನೊಬ್ಬರು, ಹಿಂದೆಗಡೆ ಯಾರೂ ಇರಲಿಲ್ಲ ಅಂತ ಗೊತ್ತಿಲ್ಲ, ನಾನು ನೋಡಲಿಲ್ಲ. ಸೊ ನಾನು ಸಾರಿ ಹೇಳಿದೆ, ಬಟ್ ಅವ್ರಿಗೆ ಕೇಳಿಸ್ಲಿಲ್ಲ ಅನಿಸುತ್ತೆ. ಅವರೇನೋ ನೋಡ್ಕೊಂಡು ಹೋಗಮ್ಮನೋ ಏನೋ ಅಂದರು. ಒಟ್ಟಿನಲ್ಲಿ ಕೈ ತೋರಿಸಿದ್ರು, ನಂಗೆ ಅದಷ್ಟೇ ಕೇಳಿಸಿದ್ದು. ನನ್ನ ಮೈಂಡ್ ಫುಲ್ಲು ಬ್ಲಾಕು. ಸೊ ಅಕ್ಕಪಕ್ಕ ಇರೋರು ನೋಡಿದ್ರೆ ಏನು ಅಂದ್ಕೊಂಡ್ರೋ ಆ ರೀತಿಯಾಗೆಲ್ಲ. ಸೊ ನಾನು ಈ ರೀತಿ ಥಿಂಕ್ ಮಾಡೋಳು. ಸೊ ಒಂಥರ ಆಗೋಯ್ತು ಗೊತ್ತಾ. ನಾನು ನಿಜ ಯಪ್ಪ ಹೆಂಗೆ ಅನ್ನಿಸ್ಬಿಡ್ತು ಅಂದರೆ, ಇನ್ನು ಹೋದೆ. ಸೊ ಮೆಟ್ಲು ಹತ್ತುತ್ತಾ ಇದ್ದೀನಿ, ಆಗ್ತಾಯಿಲ್ಲ. ಯಾಕಂದರೆ ಅಲ್ಲಿಂದ ಓಡ್ಕೊಂಡು ಬೇರೆ ಬಂದೆ, ಬೇರೆ ಕಾರ್ ಹತ್ರ ಬೇರೆ ಹೀಗಾಗೋಯ್ತಲ್ಲ. ಸೊ ಒಂಥರ ಬೇಜಾರು, ಒಂಥರ ಮನಸ್ಸಲ್ಲಿ ಒಂಥರ ತಳಮಳ ಆಯಿತಾ. ಇನ್ನು ಶೆಲ್ಟ್ರ್ ಹಾಕ್ಬಿಟ್ರೆ ಏನು ಮಾಡೋದು, ಫಿಸಿಕ್ಸ್ UT ಕೊಟ್ಬಿಟ್ಟಿದ್ರೆ ಏನು ಮಾಡೋದು, ಹೇಗೆ ಏನು. ಆ್ಯಂಡ್ ನನಗೆ ಓದಿರೋದನ್ನೆಲ್ಲ ಮರೆಯೋ ಥರ ಕಾಯಿಲೆ ಬೇರೆ ಇದೆ, ಬೇಗ ಮರ್ತೋಗ್ಬಿಡ್ತೀನಿ ಓದಿರೋದು. ಸೊ ಆ ರೀತಿಯಾಗೆಲ್ಲ ಆಗ್ತಿತ್ತು. ಇನ್ನು ಹೋದೆ, ಮೆಟ್ಲು ಹತ್ತಿದ್ದೆ. ಇನ್ನೇನು ಒಂದು ಫ್ಲೋರ್ ಇತ್ತು ಅಂದರೆ ನನ್ನ ಕೈಲಿ ಆಗ್ತಾಯಿಲ್ಲ, ಬಿಕಾಸ್ ಸಣ್ಣ ಇರೋರು ಬೇಗ ಹತ್ಕೊಂಡು ಹೋಗ್ಬಿಡ್ತಾರೆ ಆಯಿತಾ. ಬಟ್ ನನ್ನ ಕೈಲಿ ಆಗೋದೇ ಇಲ್ಲ. ಬ್ಯಾಗ್ ಬೇರೆ ಭಾರ ಇತ್ತು, ಬಾಟಲ್ ಬೇರೆ ನೀರೆಲ್ಲ ಫುಲ್ ಇತ್ತಲ್ಲ. ದೇವರೇ, ಹೆಂಗೆ ಅನ್ನಿಸ್ತಿತ್ತು ಅಂದರೆ ಹೋದೆ. ಸೊ ನಮ್ಮ ಕ್ಲಾಸಲ್ಲಿ ನಾನು ಒಬ್ಬಳೇ ನಿಂತಿದ್ದು. ನಮ್ಮ ಕ್ಲಾಸ್ ಇನ್ನೊಂದು ಹುಡುಗನು ಅಲ್ಲಿ, ನಾನು ಯಾವುದು ಕಾರ್ ಹತ್ರ ಇದ್ನಲ್ಲ, ಹಳ್ಳಿ ಮರದ ಹತ್ರ, ಅವನು ಹೊಟ್ಟೋಗ್ಬಿಟ್ಟ. ಅವ್ನು ಫುಲ್ಲು ತಿನ್ನಾಗಿದ್ದಾನೆ, ಬೇಗ ನಡ್ಕೊಂಡು ಹೋಗ್ತಾರೆ. ನಾನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀನಿ. ಯಾರು ಸಣ್ಣ ಇರ್ತಾರೆ ಅವ್ರು ಹೆಂಗೆ ನಡೀತಾರೆ ಅಂದರೆ ನಂಗೆ ಆಗೋದೇ ಇಲ್ಲ. ಸೊ ನಾನು ಹೇಗಂದರೆ ಯೂಶ್ವಲಾಗಿ 8:40ಗೆ ನಾನು ಬಸ್ ಸ್ಟ್ಯಾಂಡ್ ರೀಚ್ ಆಗ್ತೀನಿ. ಅಲ್ಲಿಂದ 20 ಮಿನಿಟ್ಸ್ ಏನಿರುತ್ತೆ ಆವಾಗ ನಾನು ಆರಾಮಾಗಿ ನಡ್ಕೊಂಡು ಎಲ್ಲೆಲ್ಲಿ ಗಾಡಿ ಬರ್ತಿರ್ತವೆ ನೋಡ್ಕೊಂಡು ಹೋಗ್ತೀನಿ. ಬಟ್ ಅವತ್ತಿನ ಟೈಮ್ ಆ ರೀತಿಯಾಗಿ ಇರಲಿಲ್ಲ. ಸೊ ಹೋದೆ. ನಾನು ಹೇಳ್ತೀನಿ
ಹೇಳ್ತಿದ್ದೀನಲ್ವ, ನಮ್ಮ ಕಾಲೇಜವ್ರು ಏನೂ ಮಾಡಲ್ಲ, ಅರ್ಥ ಮಾಡ್ಕೋತಾರೆ. ಬಟ್ ನನಗೆ ಯಾರ ಹತ್ರನೂ ಯಾವುದೂ ಅನ್ಸ್ಕೊಳಕ್ಕೆ ನಾನು ಇಷ್ಟ ಇರಲಿಲ್ಲ. ಸೊ ಹೋದೆ, ಶೆಲ್ಟರ್ ಹಾಕ್ಬಿಟ್ರು ಹೇಳಿದ್ನಲ್ಲ. ಆಮೇಲೆ ನಿಂತ್ಕೊಂಡೆ 3 ನಿಮಿಷ. ಸೊ ನನಗೆ ಹೇಗೆ ಅನಿಸ್ತು ಅಂದರೆ ಸುಮ್ಮನೆ ಇಲ್ಲಿಂದ ಇಳ್ದು ಹೊಟ್ಟೋಗ್ಬಿಡೋಣ, ಯಾರೂ ಇರಲಿಲ್ಲ. ಇನ್ನು ಒಬ್ಬರು ಯಾರೋ ಕಾಮರ್ಸವರು ಯಾರೋ ಗೊತ್ತಿಲ್ಲ ನನಗೆ ಬಂದುಬಿಟ್ರು ಹುಡುಗರು, ಮತ್ತು ವಾಪಸ್ ಹೋಗಿಬಿಟ್ರು ಗೊತ್ತಾ. ಆಮೇಲೆ ಒಂದು 9:13 ಶೆಲ್ಟರ್ ತೆಗೆದ್ರು. ಸೊ ಹೋಗಿ ಅಂತ ಬಿಟ್ಬಿಟ್ರು. ಅವರು ಪ್ರಿನ್ಸಿಪಲ್ ಅಲ್ಲ, ಇನ್ನೊಬ್ಬರು ಸ್ಟಾಫ್ ಥರ. ಸೊ ಪ್ರಿನ್ಸಿಪಲಿಗೆ ಗೊತ್ತಿಲ್ಲದೇ ಬಿಟ್ಬಿಟ್ರು ಅವರು. ಗೊತ್ತಿಲ್ಲ, ಅವರೇ ಬಿಡೋಕೆ ಹೇಳಿದ್ರು. ಏನೋ ನಂಗೆ ನೀಟಾಗಿ ಗೊತ್ತಿಲ್ಲ. ಒಟ್ನಲ್ಲಿ 9:13 ನಾನು ಪಂಚಿಂಗ್ ಮಾಡಿದೆ. ಸೊ ಪಂಚಿಂಗ್ ಮಾಡಿದಾಗಲೇ ನನಗೆ ಗೊತ್ತಾಗಿದ್ದು 9:13 ಆಗಿದೆ ಅಂತ. ನಾನು ಹೋದೆ, ಎಲ್ಲಿ ಮ್ಯಾಮ್ ಬಂದುಬಿಟ್ಟವರೋ ಏನೋ ಅಂದ್ಕೊಂಡೆ. ನೋಡಿದ್ರೆ ಮ್ಯಾಮೇ ಬಂದಿಲ್ಲ, ಮ್ಯಾಮ್ ಆಬ್ಸೆಂಟು. ಹೋಗಿ ಸಮಾಧಾನವಾಗಿ ಕೂತ್ಕೊಂಡು ನೀರು ಕುಡಿದೆ. ಆ್ಯಂಡ್ ಇನ್ನೊಂದು ಹೇಳೋದಾದರೆ, ಇವತ್ತೇ ಫಸ್ಟ್ ಟೈಮ್ ನಾನು ಯೂನಿಫಾರ್ಮ್ ಹಾಕ್ಕೊಂಡೋಗಿದ್ದು. ಯೂನಿಫಾರ್ಮ್ ಬಿಫೋರೇ ಕೊಟ್ಟಿದ್ದರು, ಬಟ್ ನಿನ್ನೆ ಮಳೆ ಬಂದಿತ್ತು ಅಂದ್ಬಿಟ್ಟು ನಮ್ಮಮ್ಮ ಒಗ್ದಾಕಿದ್ರು. ಮಳೆ ಬಂದಿತ್ತು, ನಾನು ನೋಡ್ಕೊಂಡಿರಲಿಲ್ಲ, ನೆಂದೋಗ್ಬಿಟ್ಟಿತ್ತು ಆಯಿತಾ. ಅದಕ್ಕೋಸ್ಕರ ನೆನ್ನೆ ಕಲರ್ ಡ್ರೆಸ್ ಹಾಕ್ಕೊಂಡೋಗಿದ್ದು. ಇವತ್ತೇ ಫಸ್ಟ್ ಟೈಮ್ ಯೂನಿಫಾರ್ಮ್ ಹಾಕ್ಕೊಂಡಿದ್ದು. ನಾನು ಫಸ್ಟ್ ಟೈಮ್ ಯೂನಿಫಾರ್ಮ್ ಹಾಕ್ಕೊಂಡಿದ್ನಲ್ಲ, ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಈ ಯೂನಿಫಾರ್ಮ್ ಚೆನ್ನಾಗಿ ಕಾಣ್ತಿದ್ದೆ ಹಾಗೆ ಅಂತ. ಅವ್ರಿಗೆ ಗೊತ್ತಿಲ್ವಲ್ಲ ಆಕ್ಸಿಡೆಂಟ್ ಆಗಿದ್ದು ಈ ಥರ ಎಲ್ಲ. ಸೊ ನಾನು ಇನ್ನು ಆ ರೀತಿ ವಿಚಾರಗಳನ್ನೆಲ್ಲ ಯಾರ ಜೊತೆನೂ ಶೇರ್ ಮಾಡ್ಕೊಳ್ಳಲ್ಲ. ನಾನು ಇರಲಿಲ್ಲ ನಮ್ಮ ಮನೆಯಲ್ಲಿ. ಆ್ಯಂಡ್ ಈ ರೀತಿಯಾಗಿ ಆಯಿತು, ಯುಟಿನೂ ಕೊಡಲಿಲ್ಲ. ಸೊ ಆ ರೀತಿಯಾಗಿ ಆಯಿತು. ಇನ್ನು ಮನೆಗೆ ಬಂದೆ ಈವ್ನಿಂಗ್. ಸೊ ಕೆಲವೊಂದು ವಿಚಾರಕ್ಕೆ ಅದನ್ನು ಬಿಟ್ಟು ಇನ್ನು ಕೆಲವೊಂದು ವಿಚಾರಕ್ಕೆ ನಂಗೆ ಬೇಜಾರಾಗಿತ್ತು. ಅದೆಲ್ಲವೂ ನಮ್ಮ ಅಮ್ಮನ ಹತ್ರ ಹೇಳಿದೆ. ಬಟ್ ಈ ರೀತಿಯಾಗಿ ಕಾರ್ ಬಂದಿದ್ದು ಅದೆಲ್ಲ ಹೇಳಲಿಲ್ಲ. ಆ್ಯಂಡ್ ಒಂದು ವಿಚಾರ ಹೇಳೋದಾದ್ರೆ ಅದು ನನ್ನದೇ ಮಿಸ್ಟೇಕು. ಸೊ ಏನು ಮಾಡೋಕ್ಕಲ್ಲ. ಬಟ್ ನಾನು ಸಾರಿ ಅಂತೂ ಹೇಳಿದೆ, ಆದರೆ ಅವ್ರಿಗೆ ಕೇಳಿಸ್ಲಿಲ್ಲ. ಅವ್ರು ಕೈ ತೋರಿಸಿದ್ರು. ಒಂಥರ ಬೇಜಾರಾಯಿತು, ಏನು ಮಾಡೋಕ್ಕಾಗಲ್ಲ. ಈ ರೀತಿಯಾಗೆಲ್ಲ ಆಗೋಯಿತು. ಬೆಳಗ್ಗೆನೇ ಎಷ್ಟು ಚೆನ್ನಾಗಿರಬೇಕು ಮೂಡು, ನಂದು ನೋಡಿದ್ರೆ ಈ ಗೋಳು. ಸೊ ಇಷ್ಟು ದೂರ ಎಲ್ಲ ಯಾಕೆ ಸೇರ್ಕೋಬೇಕಿತ್ತು ಏನು ಎತ್ತ ಅಂದರೆ ಒಂದು ವಿಚಾರನ ನನ್ನ ಲೈಫಲ್ಲಿ ಹೇಳೋಕ್ಕಾಗಲ್ಲ. ಸೊ ಅಂದರೆ ಈಗೀಗಾಯಿತು, ನಾನು ಯಾಕೆ ಈ ಕಾಲೇಜ್ ಸೇರಿಕೊಂಡೆ ಅಂತ ನಾನು ಹೇಳೋಕ್ಕಲ್ಲ. ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಹೇಳ್ಬೇಕಂದ್ರೆ ಪ್ರತಿಯೊಂದು ಸ್ಟೋರಿನೂ ಹೇಳ್ತಾ ಕೂರಬೇಕಾಗುತ್ತೆ. ಸೊ ಒಂದು ಟೈಮ್ ಬರಲಿ ಎಲ್ಲವೂ ಹೇಳ್ತೀನಿ. ಬಟ್ ಮತ್ತೆ ಹಳ್ಳಕ್ಕಂತೂ ಬಿದ್ದಿದ್ದೀನಿ. ಆ್ಯಂಡ್ ದಟ್ ಮೀನ್ಸ್ ನನ್ನ ಸ್ಕೂಲ್ ಲೈಫು ಅಷ್ಟು ಚೆನ್ನಾಗಿರಲಿಲ್ಲ ಆಯಿತಾ. ಸೊ ಮತ್ತು ಕಾಲೇಜ್ ಲೈಫೂ ಅಷ್ಟೇ ಕೆಟ್ಟಾಗಿದೆ. ನೋಡೋಣ ಏನೇನಾಗುತ್ತೆ ಮುಂದೆ ಅಂತ ಎಲ್ಲ. ಸೊ ನಮ್ಮ ಮನೇಲಿ ಕೂಡ ಹೇಳಿರಲಿಲ್ಲ. ನಿನ್ನೆ ಹೇಳಿದೆ ನಾನು, ಇವತ್ತು ಬೆಳಗ್ಗೆನೋ ಹೇಳಿದೆ. ಆ್ಯಂಡ್ ಇವತ್ತು ಎಡಿಟ್ ಮಾಡ್ತಿರೋದು ಬಂದು ಮಂಡೇ ಈವ್ನಿಂಗ್ ನಾನು ಎಡಿಟ್ ಮಾಡ್ತಿರೋದು. ಇದು ಫ್ರೈಡೇ ವ್ಲಾಗ್ ಆಯಿತಾ. ಸೊ ತುಂಬ ವರ್ಡ್ಸ್ನ ರಿಪೀಟೆಡಾಗಿ ಯೂಸ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ ಆಯಿತಾ. ಸೊ ಆ ರೀತಿಯಾಗೆಲ್ಲ. ಆ್ಯಂಡ್ ಬಂದುಬಿಟ್ಟು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಸ್ವಲ್ಪ ಗೊಜ್ಜಿತ್ತು, ಅದಕ್ಕೆ ರೈಸ್ ಬಿಡುತ್ತೆ ಅಂತ ಅದನ್ನೇ ಮಿಕ್ಸ್ ಮಾಡ್ಕೊಂಡು ತಿಂದೆ, ಮತ್ತು ಪುಳಿಯೋಗರೆನೇ. ಅದಾದಮೇಲೆ ನಮಗೆ ಎಷ್ಟು ವಾಕಿಂಗ್ ಆಗಿತ್ತು, ಅದು ಬೇರೆ ಸ್ವಿಚ್ ಆಫ್ ಆಗಿತ್ತಲ್ಲ. ಇನ್ನು ನನ್ನ ಫ್ರೆಂಡ್ಸ್ ಹತ್ರ ಟೈಮ್ ಕೇಳ್ಕೊಂಡು ಸೆಟ್ ಮಾಡಿಕೊಂಡೆ. ನಮ್ಮ ಅಕ್ಕಂಗೆ ಗ್ರ್ಯಾಜುಯೇಷನ್ ಡೇ ಸಲುವಾಗಿ ಕೆಲವೊಂದಿಷ್ಟು ಅವಾರ್ಡ್ಗಳು ಆ ರೀತಿ ಎಲ್ಲ ಕೊಟ್ಟಿದ್ದರು. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೆ. ಸೊ ನಮ್ಮ ಅಕ್ಕ ಓದಿದ ಕಾಲೇಜ್ ಬಂದು ಕಾರುಣ್ಯ ಫಸ್ಟ್ ಗ್ರೇಡ್ ಕಾಲೇಜ್. ಇದು ಬಂದು ಸುಂಕದಕಟ್ಟೆ ಒಳಗಡೆ ಇರೋದು, ಅಂದರೆ ಸುಂಕದಕಟ್ಟೆ ಮಾರ್ಕೆಟ್ ಒಳಗೆ ಹೋಗಬೇಕು. ಸೊ ಈ ಕಾಲೇಜ್ ನೀವೇನಾದ್ರು ಕಾಮರ್ಸ್ ಫೀಲ್ಡ್ಗೆ ಹೋಗ್ತೀರಾ ಅಂದರೆ ಇನ್ ಫರ್ದರ್ ಈ ಕಾಲೇಜನ್ನ ಜಾಯ್ನ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಕಾಲೇಜ್ ಬೇರೆ ಕಾಲೇಜ್ಗಳಿಗೆ ಕಂಪೇರ್ ಮಾಡಿದರೆ ಇದು ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಬಿಕಾಸ್ ನಾನು ನೋಡಿದ್ದೀನಿ 3 ವರ್ಷ ಹೇಗಿತ್ತು ಅಂತ. ಅಂದರೆ ನಮ್ಮ ಅಕ್ಕ BCom ಓದಿದ್ರು ಅಲ್ವಾ. ಸೊ ನಾನು ನೋಡಿದ್ದೀನಿ. ಇನ್ ಕೇಸ್ ಸೈನ್ಸ್ ಇದ್ದಿದ್ರೆ ನಾನು ನಿಜವಾಗ್ಲೂ ಸೇರ್ಕೋತಾ ಇದ್ದೆ. ಸೊ ಈ ರೀತಿಯಾಗಿ ದರಿದ್ರವಾಗಿ ಹೋಯಿತು ನನ್ನ ದಿನ. ಸೊ ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಘಟನೆಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ಆ್ಯಂಡ್ ಸಿಚುವೇಶನ್ಸ್ ಕೂಡ ಹೌದು. ನಾವು ಯಾರನ್ನೆಲ್ಲನೂ ಬ್ಲೇಮ್ ಮಾಡ್ಬೋದು, ಬಟ್ ಹಣೆ ಬರಹ ಕೆಟ್ಟದಾದಾಗ ಯಾರನ್ನು ಬ್ಲೇಮ್ ಮಾಡಿದ್ರು ಏನೇ ಮಾಡಿದ್ರು ಅದು ನಮ್ಮ ಹಣೆ ಬರಹ ಆಗಿರುತ್ತೆ. ಸೊ ಕಾಲೇಜಿಗೆ ಬಂದು ಇವತ್ತೇ ಅನಿಸುತ್ತೆ ಇಷ್ಟು ಲೇಟಾಗಿ ಹೋಗಿದ್ದು. ಒಂದು ಸಲ ಬಸ್ ಆಕ್ಸಿಡೆಂಟ್ ಆಗಿತ್ತಲ್ವ, ಸೊ ಅವಾಗ ಒಂದು ಸಲ. ಬಟ್ ಆವಾಗಲೂ ಅಷ್ಟೇ ಮ್ಯಾಮ್ ಏನು ಬಂದಿರಲಿಲ್ಲ. ಅಷ್ಟೇ ಗೈಸ್, ಈ ರೀತಿಯಾಗಿತ್ತು ದಿನ. ಇನ್ನು ಇದು ನೋಡಿ, ಇವಾಗ ಈ ಥರ ಒಂದು ಪೆನ್, ಲೈಕ್ ಇದೇನು ಗೊತ್ತಾ, ಪ್ಲಾಸ್ಟಿಕ್ ಪೆನ್ ಅಲ್ಲ ಅದು, ಏನು ಹೇಳ್ತಾರೆ, ರೊಟ್ಟಲೇನೋ ಮಾಡಿರ್ತಾರೆ. ಗೈಸ್, ಸೊ ಇದಾದಮೇಲೆ ನಮ್ಮಪ್ಪ ಅವ್ರಿಗೆ ಯಾರೋ ಫ್ರೆಂಡು ಪಿತೃಪಕ್ಷ ಮಾಡಿದ್ರು, ಅಲ್ಲಿಗೆ ಅವ್ರಿಗೆ ಊಟಕ್ಕೆ ಕರೆದಿದ್ರು. ಸೊ ಇನ್ನು ನಾವಷ್ಟೇ ಅಲ್ವಾ. ನಾನು ಹೇಳಿದೆ ನಾನು ಮತ್ತೆ ಊಟ ಮಾಡಲ್ಲ ಅಂತ. ನಮ್ಮಮ್ಮ ಅಷ್ಟೇ ಬೈದಬಿಟ್ಟು ಅಷ್ಟನ್ನು ತಿಂದರೆ ಸಾಕಾ ಅಂತ. ಅದಕ್ಕೇ ಏನು ಮಾಡಲಿ ಅಂದರು. ತುಂಬ ದಿನ ಆಗಿತ್ತು ಎಗ್ ಎಲ್ಲ ಮಾಡಿ, ಅದಕ್ಕೋಸ್ಕರ
ಎಗ್ ಅಂದರೆ ಎಗ್ ಬುರ್ಜಿ ಮಾಡಿ ರೊಟ್ಟಿ ಮಾಡಿದ್ರು. ಸೊ ಇವತ್ತು ಅನ್ನ ಅಂತೂ ತುಂಬ ತಿಂದಿದ್ದೀನಿ. ನಾಳೆ ಪಕ್ಕಾ ವೆಯ್ಟ್ ಗೇನ್ ಆಗುತ್ತೆ, 73 74 ಬರುತ್ತೆ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಸೊ ಈ ವ್ಲಾಗ್ನ ಯಾರೆಲ್ಲ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಿದ್ದೀರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಗೈಸ್, ಬಾಯ್.